ಮಾತಾಡಿ. ಬಳ್ಳಾರಿಯಲ್ಲಿಂದು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ರಾಜ್ಯದ ಜನಪ್ರಿಯ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಒಂದು ಮನವಿಯನ್ನ ಕೊಡ್ತಾ ಇದ್ವಿ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ನಾಡಿನ ಅಸ್ಮಿತೆ, ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಆಗಿರ್ತಕ್ಕಂಥ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ, ಅವರ ಪುಣ್ಯಭೂಮಿ ಬಗ್ಗೆ ಮಾತಾಡಿರ್ತಕ್ಕಂಥ ಒಬ್ಬ ನೀಚ, ಅವನೊಬ್ಬ ಕಳ್ಳ, ಅವನೊಬ್ಬ ಸಂಸ್ಕೃತಿನ ಇಲ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವನ ಅಮೆರಿಕದಿಂದ ಬಂದು ಈ ನಾಡಿನಲ್ಲಿ ಈ ದೇಶದ ನಾಗರಿಕನೇ ಅಲ್ಲ ಅಂತ ಒಬ್ಬ ನಟ ಚೇತನ್ ಅಂತ ಹೇಳಿ ಹೇಳ್ಕೊಂಡು, ಅವ್ನು ಯಾವ್ದೋ ಅಹಿಂಸಾ ಮಾರ್ಗ ಅಂತ ಹೇಳ್ಕೊಂಡು ಇಡೀ ನಾಡಿನ ರಾಜ್ಕುಮಾರ್ ಅಭಿಮಾನಿಗಳಿಗೆ, ಕನ್ನಡದ ಮನಸ್ಸುಗಳಿಗೆ ಇವತ್ತು ಹಿಂಸೆಯನ್ನ ಮಾಡಿದ್ದಾನೆ. ಇವನು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಪಕ್ಕದಲ್ಲಿರ್ತಕ್ಕಂಥ ನಮ್ಮ ವಿರೋಧಿ ರಾಷ್ಟ್ರವನ್ನ ಪಾಕಿಸ್ತಾನಿಗೆ ಜೈ ಅಂದ್ರೆ ತಪ್ಪೇನು ಅಂತ ಅನ್ನತಕ್ಕಂಥ ಪ್ರಶ್ನೆ ಮಾಡ್ತಾನೆ. ಇಂಥ ಒಬ್ಬ ನೀಚನ ಭಾರತ ದೇಶ, ಕರ್ನಾಟಕ ಗಡಿಯಿಂದ ಇವನ್ನ ಗಡಿಪಾರು ಮಾಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ರಾಜ್ಕುಮಾರ್ ಅಂತ ಹೇಳಿದ್ರೆ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಏನು ಒಂದು ಕ್ರೀಡಾಂಗಣಗಳು ಅಭಿವೃದ್ಧಿ ಆಗಿದ್ರೆ ಅದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಹಾಯ. ಅದು ಬಿಟ್ಟು ರಂಗಮಂದಿರಗಳು ಏನಾದ್ರೂ ಅಭಿವೃದ್ಧಿ ಆಗಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ರಸಮಂಜರಿ ಕಾರ್ಯಕ್ರಮದಿಂದ ಕೊಟ್ಟಂತ ಕೊಡುಗೆ. ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ನಿಧಿಗೆ ಏನಾದ್ರು ಅಣ್ಣವರು ರಸಮಂಜರಿ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇವತ್ತು ಏನಾದ್ರು ಪೊಲೀಸ್ ನಿಧಿಗೆ ಸಾಕಷ್ಟು ಹಣವನ್ನ ಅಣ್ಣವರು ಸಹಾಯಧನವಾಗಿ ಏನಾದ್ರು ನೀಡಿದ್ರೆ ಅದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಅಷ್ಟೇ ಅಲ್ಲ, ಇವತ್ತು ರಾಜ್ಕುಮಾರ್ ಅವರು ಬೇರೆ ಕಲಾ ಸೇವೆ ಅಲ್ಲ, ಬೇರೆ ಚಿತ್ರರಂಗದ ಸೇವೆ ಅಲ್ಲ, ಈ ರಾಜ್ಯ ಭಾಷಾವಾರ ಪ್ರಾಂತಗಳಾದ ನಂತರ ಈ ರಾಜ್ಯದಲ್ಲಿ ಭಾಷೆ ನಶಿಸಿ ಹೋಗಿತ್ತು. ಅರೆ ಸರ್ಕಾರಿಯಲ್ಲಿ ಆಡಳಿತ ಭಾಷೆ ಆಂಗ್ಲ ಭಾಷೆ ಇತ್ತು. ಆಗಿರುವಂತ ಸಂದರ್ಭದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ವರದಿ ಚಳವಳಿಯನ್ನ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಗೋಕಾಕ್ ವರದಿಯನ್ನ ನಮ್ಗೆ ಜಾರಿ ತಂದು ಕೊಡ್ತಾರೆ. ಅವತ್ತು ರಾಜ್ಯ ಸರ್ಕಾರದಲ್ಲಿ ಪ್ರತಿಯೊಂದು ಅಪ್ಲಿಕೇಶನ್ ಫಾರಂಗಳು ಏನಿರ್ಬೋದು ಅವೆಲ್ಲ ಕನ್ನಡಮಯ ಆಗ್ತವೆ. ಅಷ್ಟೆಲ್ಲ ಅರೆ ಸರ್ಕಾರಿಗಳಲ್ಲಿ ಇವತ್ತು ಕನ್ನಡದ ಮಕ್ಕಳಿಗೆ ಕೆಲಸ ಕೊಡ್ಲೇಬೇಕನ್ನತಕ್ಕಂಥ ವಿಚಾರ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿನ ಜಾರಿಗೆ ತಂದು ಕೊಡ್ತಾರೆ. ಈ ರೀತಿ ರಾಜ್ಕುಮಾರ್ ಅವರ ಸೇವೆ ಅಪಾರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಗಡಿನಾಡ ಜಿಲ್ಲೆ ಬಳ್ಳಾರಿಯಲ್ಲಿ ರಾಜ್ಕುಮಾರ್ ಪಾರ್ಕ್ ಇದೆ, ರಾಜ್ಕುಮಾರ್ ಉದ್ಯಾನವನ ಇದೆ, ರಾಜ್ಕುಮಾರ್ ಪುತ್ಥಳಿ ಇದೆ, ಅವರ ಮಗ ಅಪ್ಪು ಸಾರ್ ಅವರ ಪುತ್ಥಳಿ ಇದೆ. ಗಡಿನಾಡ ಪ್ರದೇಶದಲ್ಲಿ ಎಲ್ಲ ಕನ್ನಡ ಅಭಿಮಾನಿಗಳ ಸಹಕಾರದಿಂದ ಇವತ್ತು ರಾಜ್ಕುಮಾರ್ ರಸ್ತೆ, ರಾಜ್ಕುಮಾರ್ ಪುತ್ಥಳಿನ ಮಾಡಿದೀವಿ. ಅಷ್ಟೆಲ್ಲ ರಾಜ್ಯದಲ್ಲಿ ಏನಾದ್ರು ಇವತ್ತು 6,500 ಸಾವಿರ ಪುತ್ಥಳಿಗಳು ಏನಾದ್ರು ನಿರ್ಮಾಣ ಆಗಿದ್ರೆ ರಾಜ್ಕುಮಾರ್ ಮಾಡಿದಂತ ಅಪಾರವಾದ ಕೊಡುಗೆ ಈ ನಾಡಿಗಿರೋದ್ರಿಂದ ಇವತ್ತು ಹೇಳ್ತಾ ಇದೀವಿ. ನಟ ಚೇತನ್, ನಿನ್ಗೆ ಹೇಳಕ್ ಇಷ್ಟಪಡ್ತೀವಿ, ಇದು ಇಲ್ಲಿಗೆ ನಿಲ್ಲಲ್ಲ. ನೀನು ಬಹಿರಂಗವಾಗಿ ಅಣ್ಣವರ ಜನ್ಮಭೂಮಿ ಹತ್ರ, ಪುಣ್ಯಭೂಮಿ ಹತ್ರ ಹೋಗ್ಬಿಟ್ಟು ನೀನಲ್ಲಿ ಅವರಿಗೆ ತಪ್ಪಾಯ್ತು ಅಂತ ಕ್ಷಮೆ ಕೊಡಿದ್ರೆ ಈ ರಾಜ್ಯದ ಜನತೆ ಸುಮ್ಮನೆ ಇದ್ವಿ. ಇಲ್ಲ ಅಂತ ಹೇಳಿದ್ರೆ 30 ಜಿಲ್ಲೆಲ್ಲೂ ನಿನ್ನ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಒಂದು ಮೊಕದ್ದಮನ ಹೊಡ್ತೀವಿ, ನಿನ್ನ ಮೇಲೆ ಒಂದು FIR ಅನ್ನ ಮಾಡಿಸ್ತೀವಿ. ನೀನು ಈ ರಾಜ್ಯದಿಂದ ಗಡಿಪಾರಾಗೋವರೆಗೂ ನೀನು ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಮಾಧ್ಯಮದ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೀವಿ. ಸುರೇಶ್ ಅಂತ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಮತ್ತೆ ಕರವೇ ಕಾವಲು ಪಡೆ ರಾಜ್ಯಾಧ್ಯಕ್ಷರು.